ಬಳ್ಳಾರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲುಗೆ ಢವ ಢವ ಶುರುವಾಗಿದೆಯಾ ಅನ್ನುವಂತ ಒಂದು ಅನುಮಾನ ಪ್ರಶ್ನೆ ಇದೀಗ ಬಲವಾಗಿ ಕಾಡೋದಕ್ಕೆ ಶುರುವಾಗಿದೆ. ಹಾಗಿದ್ರೆ ಅಭ್ಯರ್ಥಿ ಶ್ರೀರಾಮುಲುಗೆ ಈ ಢವ ಢವ ಇದ್ದಕ್ಕಿದ್ದಂಗೆ ಶುರುವಾಯ್ತಾ ಅಂದ್ರೆ ಖಂಡಿತವಾಗಿಯೂ ಕೂಡ ಇಲ್ಲ. ಕೆಲವು ದಿನಗಳಿಂದ ಈ ರೀತಿಯಾದಂತ ಭಯ ಇದೆ. ಯಾಕೆ ಅಂದ್ರೆ ಸಾಂಪ್ರದಾಯಿಕ ಮತವಾದ ಲಿಂಗಾಯತ ಸಮುದಾಯ ಕೈಕೊಡುವಂತ ಭೀತಿಗೆ ಎದುರಾಗಿದೆ. ಶಾಸಕ ಜನಾರ್ದನ ರೆಡ್ಡಿ ಶ್ರೀರಾಮುಲು ಒಳ ಮುನಿಸು ಹಿನ್ನೆಲೆ ಶ್ರೀರಾಮುಲು ಅವರಿಂದ ದೂರ ಆಗಿದೆ ಲಿಂಗಾಯತ ಸಮುದಾಯ. ಹೀಗಾಗಿ ಮೇಲಿಂದ ಮೇಲೆ ಲಿಂಗಾಯತ ಸಭೆಯನ್ನ ಮಾಡ್ತಾ ಇದ್ದಾರೆ ಶ್ರೀರಾಮುಲು ಅವರು. ಮೊನ್ನೆ ಅಷ್ಟೇ ರಾಜ್ಯಾಧ್ಯಕ್ಷ ವಿಜಯೇಂದ್ರರನ್ನ ಕರೆಸಿ ಸಭೆ ನಡೆಸಿದ್ರು ರಾಮುಲು. ಒಟ್ಟಾಗಿದ್ದೇವೆ ಅನ್ನುವಂತ ಒಂದು ಸಂದೇಶವನ್ನ ಸಾರುವಂತ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಮಾಡಲಾಗಿತ್ತು. ಈಗ ಮತ್ತೆ ಸಭೆ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ರಾಮುಲು. ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಕಾಲದಲ್ಲಿ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಆಪ್ತ ಮಿತ್ರರಂತೆ ಇದ್ರು. ಎರಡು ದೇಹಗಳು ಒಂದೇ ಜೀವ ಅನ್ನುವಂಥ ರೀತಿಯಲ್ಲಿ ಇದ್ರು. ಆದರೆ ಇತ್ತೀಚೆಗೆ ಒಂದಷ್ಟು ಶೀತಲ ಸಮರ ನಡೀತಾ ಇತ್ತು. ಅದಾದ ನಂತರ ಅದು ಬಹಿರಂಗವೂ ಆಯಿತು. ಇಬ್ಬರ ನಡುವೆ ಏನೂ ಸರಿ ಇಲ್ಲ, ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಷ್ಟರ ಮಟ್ಟಿಗೆ ಆ ಅಂತರ ಆಗಿತ್ತು. ಸೊ ಅದಾದ ಮೇಲೆ ಎಲ್ಲೋ ಒಂದು ಕಡೆಯಲ್ಲಿ ಲಿಂಗಾಯತ ಸಮುದಾಯ ರಾಮುಲು ಅವರಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದೆ ಅನ್ನುವಂಥ ಅನುಮಾನ ಸ್ವತಃ ರಾಮುಲು ಅವರಿಗೆ ಕಾಡೋದಕ್ಕೆ ಶುರುವಾಗಿದೆ. ನಿಮಗೆ ಬಳ್ಳಾರಿ ಅಂತ ಬಂದಾಗ ಅಲ್ಲಿರುವಂಥ ಬಿಜೆಪಿಗೆ ಸಂಪ್ರದಾಯ ಮತಗಳು ಅಂತ ಬಂದಾಗ ಅದು ಲಿಂಗಾಯತ ಸಮುದಾಯದ ಮತಗಳು ಯಾವಾಗಲೂ ಬಿಜೆಪಿಯನ್ನ ಕೈ ಹಿಡಿತಾ ಇತ್ತು. ಆದರೆ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಬೇರೆ ಬೇರೆ ಆದ ಮೇಲೆ ಅವ್ರ ವರ್ಚಸ್ಸಿಂದ ಇವ್ರು ಗೆಲ್ತಾರೆ, ಇವ್ರ ವರ್ಚಸ್ಸಿಂದ ಅವ್ರು ಗೆಲ್ತಾರೆ ಅನ್ನುವಂಥ ಒಂದು ಮಾತು ಬಂದ ಮೇಲೆ ಈ ಲಿಂಗಾಯತ ಸಮುದಾಯ ಅನ್ನೋದು ಸ್ವಲ್ಪ ಅಂತರ ಕಾಯ್ದುಕೊಳ್ತಾ ಇದೆ ರಾಮುಲು ಅವರಿಂದ ಅಂತ ಸ್ವತಃ ರಾಮುಲು ಅವರಿಗೆ ಅನ್ಸೋದಕ್ಕೆ ಶುರುವಾಗಿದೆ. ಸೊ ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಲಿಂಗಾಯತ ಸಮುದಾಯ ದೂರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ನನ್ನ ಜೊತೆಗೇ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮ್ಯಾರಥಾನ್ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಆ ಸಮುದಾಯವನ್ನು ಒಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಆ ಸಮುದಾಯದ ಪ್ರಮುಖರುಗಳು, ನಾಯಕರುಗಳು, ಮಠಾಧೀಶರು ಇವ್ರ ಜೊತೆಗೆ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರನ್ನ ಕರ್ಕೊಂಡು ಹೋಗಿ ಸಭೆಯನ್ನ ಮಾಡಿದ್ರು. ಕಾರಣ ಲಿಂಗಾಯತ ಮತಗಳು. ವಿಜಯೇಂದ್ರ ಅವರನ್ನ ಕರೆದುಕೊಂಡು ಹೋದ್ರೆ ಲಿಂಗಾಯತ ಮತಗಳು ಆಟೋಮೆಟಿಕ್ ಆಗಿ ನನಗೆ ಬೀಳುತ್ತೆ ಅನ್ನೋದು ರಾಮುಲು ಅವರ ಒಂದು ನಂಬಿಕೆ. ಅದರ ಜೊತೆಗೆ ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ಮುನಿಸಿಲ್ಲ, ಎಲ್ಲವೂ ಸರಿ ಇದೆ ಅನ್ನುವಂಥ ಒಂದು ಸಂದೇಶವನ್ನ ಸ್ವತಃ ಬಿಜೆಪಿ ಕಾರ್ಯಕರ್ತರಿಗೆ ರವಾನೆ ಮಾಡಬೇಕಾದಂಥ ಅನಿವಾರ್ಯತೆ ಸದ್ಯ ರಾಮುಲು ಅವ್ರಿಗೆ ಎದುರಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಬಳ್ಳಾರಿ ಅಂತ ಬಂದಾಗ ಸಹಜವಾಗಿಯೇ ರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರು ಒಗ್ಗಟ್ಟಾಗಿದ್ದಾಗ ಒಂದು ಮಂತ್ರ, ಬಟ್ ಅವರು ಬೇರೆ ಬೇರೆ ಆದಮೇಲೆ ಅದು ಬೇರೆ ಥರದ್ದು ಮೆಸೇಜ್ ಪಾಸ್ ಆಗ್ತಾ ಇತ್ತು. ಲಿಂಗಾಯತ ಸಮುದಾಯ ಅಂತರವನ್ನು ಕಾಯ್ದುಕೊಳ್ತಾ ಇದೆ ಅಂತ ಸ್ವತಃ ರಾಮುಲು ಅವರಿಗೆ ಅನಿಸಿರೋದ್ರಿಂದ ಯಾವ ರೀತಿ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ಗಳು, ಮ್ಯಾರಥಾನ್ ಸಭೆಗಳು ಲಿಂಗಾಯತ ಸಮುದಾಯವನ್ನ ರಾಮುಲು ಅವರ ಕಡೆಗೆ ವಾಲುವಂತೆ ಮಾಡುತ್ತಾ? ಖಂಡಿತವಾಗಿ ನೀತಿ ಏನಂತ ಹೇಳಿದ್ರೆ ಹೈ ವೋಲ್ಟೇಜ್ ಕ್ಷೇತ್ರ ಬಳ್ಳಾರಿ ಆಗಿರೋದ್ರಿಂದ ಇಲ್ಲಿ ರಾಜ್ಯದ ಎಲ್ಲಾ ಜನರ ಕಣ್ಣು ಮತ್ತು ಎಲ್ಲ ಪ್ರಮುಖ ಪಕ್ಷಗಳು ಬಳ್ಳಾರಿಯ ಕ್ಷೇತ್ರದ ದೃಷ್ಟಿಯನ್ನು ಇಟ್ಕೊಂಡು ಕೂತಿರುವಂತದ್ದು. ಇದೀಗ ಶ್ರೀರಾಮುಲು ಅವರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಯಾಕೆ ಶುರುವಾಗಿದೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಇಲ್ಲಿ ಅಹಿಂದ ಮತಗಳು ಮತ್ತು ಮೇಲ್ವರ್ಗ ಮತಗಳು ಅಂದ್ರೆ ಲಿಂಗಾಯತ ಸಮುದಾಯದ ಮತಗಳು ಸಾಮಾನ್ಯವಾಗಿ ರಾಮುಲು ಅವರಿಗೆ ಬೆನ್ನಿಗಿದ್ದು. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದು ವ್ಯತಿರಿಕ್ತ ಪರಿಣಾಮ ಉಂಟು ಮಾಡುತ್ತೆ. ಶ್ರೀರಾಮುಲು ಮತ್ತು ರೆಡ್ಡಿ ಅವರು ಒಳ ಮನಸ್ಸಿನ ಕಾರಣ ಬಹಿರಂಗವಾಗುತ್ತೆ. ಅದು ರೆಡ್ಡಿ ಅವರು ಮತ್ತು ಶ್ರೀರಾಮುಲು ದೂರ ಆಗ್ತಾರೆ. ರೆಡ್ಡಿ ಅವರು ಬೇರೆ ಪಕ್ಷವನ್ನ ಕಟ್ತಾರೆ. ಅದರ ಹೊರತ ಶ್ರೀರಾಮುಲುಗೆ ನೇರವಾಗಿ ಬೀಳುತ್ತೆ. ಲಿಂಗಾಯತ ಸಮುದಾಯ ಕೈ ಕೊಟ್ಟ ಕಾರಣ ಅವರಿಗೆ 29,000 ಮತಗಳ ಹಿನ್ನಡೆಯಾಗಿ ಕಳೆದ ವಿಧಾನಸಭಾ ಚುನಾವಣೆ ಹೀನಾಯವಾಗಿ ಸೋಲ್ತಾರೆ. ಆದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಮತ್ತು ಇನ್ನಷ್ಟು ಭಯ ಹೆಚ್ಚೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಲಿಂಗಾಯತ ಮುಖಂಡರು ಅಷ್ಟಾಗಿ ಪ್ರಚಾರದಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ಳದೆ ಇರುವಂತದ್ದು ಮತ್ತು ರೆಡ್ಡಿ ಅವರ ಪತ್ನಿಯವರು ಕೂಡ ಅಷ್ಟಾಗಿ ಯಾವುದೇ ರೀತಿಯಾದಂತಹ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸಿದ್ರು ಕೂಡ ಅರಮನಸಿನಿಂದ ಭಾಗವಹಿಸ್ತಾ ಇದ್ದಾರೆ. ಫ್ರಂಟ್ ಲೈನ್ ಅಲ್ಲಿ ಬಂದು ಅವರು ನಿಂತ್ಕೊಳ್ತಾ ಇಲ್ಲ. ಜೊತೆಗೆ ಸೋಮಶೇಖರ್ ರೆಡ್ಡಿ ಅವರು ಕೂಡ ಫ್ರಂಟ್ ಲೈನ್ ಗೆ ಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸೋಮಶೇಖರ್ ಪತ್ನಿ ಅರುಣಲಕ್ಷ್ಮಿ ಅವರೇ ಕಾರಣ ಆಗಿದ್ರು. ಸೊ ಇವೆಲ್ಲ ಒಳಮನಸ್ಸು ಮತ್ತು ಒಳಬೇಗದಿಗಳು ಶ್ರೀ ಕಾಡ್ತಾ ಇರುವಂತದ್ದು. ಇವೆಲ್ಲವನ್ನ ಸರಿ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಶ್ರೀರಾಮುಲು ಪ್ರಯತ್ನ ಮಾಡ್ತಾ ಇರೋದು. ತಮ್ಮ ಕೈಯಲ್ಲಿ ಸಾಧ್ಯವಾಗದೇ ಇದ್ದಾಗ
ಖುದ್ದು BY ವಿಜಯೇಂದ್ರ ಅವರ ಮೊರೆಯನ್ನ ಹೋಗ್ತಾ ಇರುವಂತದ್ದು. ಅವರಿಗೆ ದಿನನಿತ್ಯ ಇಲ್ಲಿನ ಮುಖಂಡರ ಜೊತೆ ಓಕೆ, ಥ್ಯಾಂಕ್ ಯು ಅರುಣ್ ತಮ್ಮ ಡೀಟೇಲ್ಸ್ಗಾಗಿ.